ಮತ್ತೆ ನಾಗಮ್ಮ ಬಂದಿದ್ದಾಳೆ ಮಾವ. ಎಲ್ಲಿ ಭೈರವಿ? ಅಲ್ಲಿ ಮಾವ, ನಾವು ಆದಷ್ಟು ಬೇಗ ಆ ಮಾನಸ ದೇವಿ ದೇವಾಲಯಕ್ಕೆ ಹೋಗಿ ಸೇರ್ಕೋಬೇಕು. ಟೈಮ್ ಆಗ್ತಾ ಇದೆ, ತುಂಬಾ ಭಯ ಆಗ್ತಾ ಇದೆ. ಮೊದಲಿನಿಂದ ಹೋಗೋಣ ಬಾ ಮಾವ. ಪ್ರಾಣಿಗಳೆಲ್ಲ ಹುಲಿನ ಸಿಂಹನ ನೋಡಿ ಭಯ ಪಡುತ್ತವೆ. ಅಂಥದ್ರಲ್ಲಿ ಜಿಂಕೆಗಳು, ಹುಲಿ, ಸಿಂಹ ಕೂಡ ಈ ತೋಳುಗಳಿಗೆ ಭಯ ಪಡ್ತಿವೆ ಅಂದರೆ ಇವು ಮಾಮೂಲಿ ತೋಳುಗಳು ಅನ್ನಿಸ್ತಿಲ್ಲ, ಪಿಶಾಚಿ ತೋಳುಗಳು ಅನಿಸುತ್ತೆ. ನಾವು ಹೆಜ್ಜೆ ಮುಂದಿಟ್ರೆ ನಮ್ಮ ಮೇಲೆ ಎಗರುತ್ತವೆ, ನಮ್ಮನ್ನು ಬಿಡೋದಿಲ್ಲ ಭೈರವಿ. ಮಾವ, ಇವು ನಮ್ಮನ್ನೇನು ಮಾಡದೇ ಇರೋ ಹಾಗೆ ಈ ಗಂಡಾಂತರದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಇರೋದು ಒಂದೇ ದಾರಿ. ನೀವಿಬ್ಬರು ಒಬ್ಬರನ್ನೊಬ್ಬರು ಬಿಡದೆ ಒಂದಾಗಿ ಜೊತೆಲಿ ಹೋದರೆ ನೀವು ಅಂದ್ಕೊಂಡಿರೋದನ್ನು ಸಾಧಿಸ್ತೀರ. ಶಿವಯ್ಯ ಹೇಳಿದ ನಿಜಾನೇ ಭೈರವಿ. ಹೇಳಿದಷ್ಟೇ ಅಲ್ಲ ಮಾವ, ನಾವು ಅಪಾಯದಿಂದ ಹೊರಗೆ ಬರೋಕೆ ಉಪಾಯನ ಉಪದೇಶ ಮಾಡಿದ್ದಾರೆ. ಬೇಗ ಹೋಗೋಣ ಬನ್ನಿ ಮಾವ. ಸರಿ ಬಾ. ನೀವು ಎಲ್ಲಿಗೆ ಹೋಗುವಿರೋ ನಾನು ನೋಡುವೆ. ಅಲ್ಲಿ ನೋಡಿ, ಅವರು ನಮ್ಮ ಸರ್ಪ ಜಾತಿಗೆ ಆರಾಧ್ಯ ದೇವಿಯಾಗಿರುವ ಮಾನಸ ದೇವಿಯ ಹತ್ತಿರ ತೆರಳುತ್ತಿರುವರು. ಅವರು ಆ ದೇವಿಯ ಅನುಗ್ರಹ ಪಡೆದರೆ ನನ್ನ ಪ್ರತೀಕಾರ ತೀರಿಸಿಕೊಳ್ಳುವ ಅವಕಾಶ ಇಲ್ಲದಂತಾಗುವುದು.
ಅವರು ಒಳಗೆ ಪ್ರವೇಶ ಮಾಡದ ಹಾಗೆ ನೀವೇ ನೋಡಿಕೊಳ್ಳಿ. ಹೋಗಿ. ಇಲ್ಲಿ ಕಾಣಿಸ್ತಾ ಇರೋ ಸುರಂಗ ಮಾರ್ಗನೇ ಮಾನಸದೇವಿ ದೇವಸ್ಥಾನಕ್ಕೆ ದಾರಿ. ಈ ಸುರಂಗನ ನಮ್ಮಣ್ಣ ಸ್ಕೆಚಲ್ಲಿ ತೋರಿಸಿದ್ದ. ಇದೇ ಮಾವ, ಇದೇ ಆ ಸುರಂಗ. ಬಾ ಮಾವ, ಹೋಗೋಣ. ಸುರಂಗ ಮಾರ್ಗ ಮುಚ್ಚಿ ಹೋಗ್ತಾ ಇದೆಯಲ್ಲ, ಯಾಕೆ? ಇದೆಲ್ಲ ಏನೋ ಮಾಯೆ ಅನಿಸ್ತಿದೆ. ಇದು ಮಾಯೆ ಅಲ್ಲ ಮಾವ. ನಾವು ಮಾನಸದೇವಿ ದರ್ಶನ ಮಾಡದೇ ಇರೋ ಹಾಗೆ ಆ ನಾಗಮ್ಮ ಮಾಡ್ತಾ ಇರೋ ತೊಂದರೆ ಇದು. ಅವರು ಒಳಗೆ ಪ್ರವೇಶ ಮಾಡದ ಹಾಗೆ ನೀವೇ ನೋಡಿಕೊಳ್ಳಿ. ಮಾವ, ಸಮಯ ಮಿಂಚೋಗೋ ಮುಂಚೆ ಮಾನಸದೇವಿನ ದರ್ಶನ ಮಾಡಬೇಕು. ಹಾಗಾಗದೇ ಇದ್ರೆ ಆ ನಾಗಮ್ಮನಿಂದ ನಿನ್ನನ್ನು ನಾನು ಯಾವತ್ತೂ ಬದುಕಿಸ್ಕೊಳಕ್ಕಾಗಲ್ಲ ಮಾವ. ನಿನ್ನ ಕಾಪಾಡ್ಕೊಳ್ದೆ ಹೋದ್ರೆ ನಾನು ಬದುಕಲ್ಲ ಮಾವ. ನನ್ನ ಕಣ್ಣಲ್ಲಿ ನಿನ್ನ ಸಾವನ್ನು ನೋಡಕ್ಕಾಗಲ್ಲ. ಹಾಗಾದ್ರೆ ನಿನ್ಗಿಂತ ಮುಂಚೆ ನಾನು ಸತ್ತೋಗ್ತೀನಿ. ಭೈರವಿ, ಏನ ಮಾತುಗಳು? ಹಾಗೆಲ್ಲ ಮಾತಾಡಬೇಡ. ಪ್ರೀತಿಸೋದು ಅಂದ್ರೆ ಇಷ್ಟಪಡೋದಲ್ಲ ಮಾವ. ಎರಡು ಮನ್ಸುಗಳು ಒಂದಾಗಿ ಬದುಕೋದು. ಎರಡು ಮನ್ಸುಗಳು ಒಂದಾಗಬೇಕು ಅಂದ್ರೆ ಇಬ್ರು ಪ್ರಾಣ ಒಂದಾಗಿ ಬದಲಾಗಬೇಕು. ಹಾಗಿರುವಾಗ ನಿನ್ಗೇನಾದ್ರೂ ತೊಂದರೆ ಆದ್ರೆ ನನ್ನ ಪ್ರಾಣ ಹೇಗೆ ತಾನೇ ತಡ್ಕೊಳ್ಳುತ್ತೆ ಮಾವ? ಸಾವಾದ್ರೂ ಬದುಕಿದ್ರು ನಿನ್ ಜೊತೆನೆ ಮಾವ, ನಿನ್ ಜೊತೆನೆ. ನಾಗಮ್ಮನನ್ನ ಸಾಯಿಸ್ತಾಳೇನೋ ಭಯಕ್ಕಿಂತ ನನಗೆ ನಿನಗೋಸ್ಕರ ಬದುಕಬೇಕು. ನಾವು ಒಳಗಡೆ ಹೋಗೋ ಅವಕಾಶ ಇಲ್ಲದೆ ಇದ್ರು ನಮ್ಮ ಪ್ರಾರ್ಥನೆ ಆ ಮಾನಸದೇವಿ ಕೇಳಿಸ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ ಮಾವ.
ಅಮ್ಮ ಮಾನಸಾದೇವಿ, ನಿನ್ ದರ್ಶನ ಮಾಡೋ ಭಾಗ್ಯನ ನಮಗೆ ಕಲ್ಪಿಸ್ಕೊಡ್ತಾಯಿ. ಭೈರವಿ, ಏನ್ ಮಾಡ್ತಾ ಇದೀಯಾ? ನಮ್ಮ ಪ್ರಾರ್ಥನೆ ಅಮ್ಮನವ್ರಿಗೆ ಕೇಳಿಸ್ಬೇಕು ಅಂದ್ರೆ ಈ ಗಂಟೆ ಶಬ್ದದಿಂದ ಸಾಧ್ಯ ಆಗುತ್ತೆ ಮಾವ. ಭೈರವಿ, ಭೈರವಿ, ನಿನ್ ಪ್ರಾರ್ಥನೆ ಫಲಿಸ್ತು. ಮಾವ, ಅಮ್ಮನವ್ರ ಆಶೀರ್ವಾದ ಮಾಡಿದ್ರು ಮಾವ. ಬಾ ಮಾವ, ಬಾ. ಮಾವ, ಬಾ ಮಾವ, ಒಳಗಡೆ ಹೋಗೋಣ. ಬಾ ಮಾವ. ಭೈರವಿ, ಹುಷಾರು. ಮಾನಸಾದೇವಿ, ನಿನ್ ದರ್ಶನ ಮಾಡಕ್ಕೆ ಅಂತಾನೆ ಬಂದಿದ್ದೀವಿ ತಾಯಿ. ಯಾವ ಥರ ತೊಂದರೆಗಳು ಇಲ್ಲದೆ
ನಿನ್ನ ಸನ್ನಿಧಿಗೆ ಬರೋ ಹಾಗೆ ಆಶೀರ್ವಾದ ಮಾಡಮ್ಮ. ಮಾವ, ಹೋಗಣ್ವಾ? ಮಾವ, ಏನಾಯ್ತು ಮಾವ? ಏನಾಯ್ತು? ಏನು ಅಂತ ಗೊತ್ತಾಗ್ತಿಲ್ಲ ಭೈರವಿ. ನನ್ನ ಮಗ ಸೊಸೆ ಮಾನ್ಸಾ ದೇವಿ ದರ್ಶನ ಮಾಡೋಕ್ ಹೋಗಿದ್ದಾರೆ. ಅವ್ರಿಗೆ ಯಾವ ತೊಂದರೆನೂ ಆಗದ ಹಾಗೆ ಆ ದೇವಿ ದರ್ಶನ ಮಾಡೋ ಹಾಗೆ ಅವ್ರನ್ನ ಕಾಪಾಡು ತಂದೆ. ಶಿವ, ನಿನ್ನ ಮಗಳಾದ ಮಾನಸ ದೇವಿನ ದರ್ಶನ ಮಾಡೋದಿಕ್ಕೆ ನನ್ನ ಮೊಮ್ಮಗಳು ಹೋಗಿದ್ದಾರೆ. ಅವ್ರಿಗೆ ಯಾವ ಥರದ ಗಂಡಾಂತರಗಳು ಬರದೆ ದರ್ಶನ ಭಾಗ್ಯ ಕಲ್ಪಿಸಿ ಅಂತ ನೀನಾದರೂ ನಿನ್ನ ಮಗಳಿಗೆ ಹೇಳು ತಂದೆ. ಶಿವಪ್ಪ, ಅಷ್ಟು ಭಯಂಕರವಾದ ತೊಂದರೆಗಳನ್ನ ದಾಟೋದು ಯಾರಿಗೂ ಸಾಧ್ಯ ಆಗದೆ ಇರೋ ಕೆಲಸ. ಅವ್ರು ಮಾಡ್ತಾ ಇರೋದು ದುಸ್ಸಾಹಸ ಅಂದ್ಕೊಳ್ದೆ ಭಕ್ತಿ ಭಾವ ಅಂತ ತಿಳ್ಕೊಂಡು ಅವರನ್ನ ಕಾಪಾಡು ಸ್ವಾಮಿ. ಅಲ್ಲಿಗೆ ಹೋಗೋದು ತುಂಬಾ ಅಪಾಯಕಾರಿ ಅಂತ ಗೊತ್ತಿದ್ದು ಕೂಡ ಅಪಾಯಕ್ಕೆ ಎದುರಾಗಿ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಾನೇ ಸ್ವಾಮಿ. ನನ್ನ ಮಗ ನನ್ನನ್ನು ಕಾಪಾಡೋಕ್ಕೋಸ್ಕರ ಆ ಮಣಿನ ತಗೊಂಡು ಬಂದು ನನಗೋಸ್ಕರ ಸೇಡು ಪ್ರತೀಕಾರಕ್ಕೆ ಬಲಿ ಆಗಬೇಕಾದ ಪರಿಸ್ಥಿತಿ ಬಂತು. ನನ್ನನ್ನು ಬದುಕಿಸಿ ಅವನ ಪ್ರಾಣನ ಪಣಕ್ಕಿಟ್ಕೊಂಡಿದ್ದಾನೆ. ನಾನು ಆವತ್ತೇ ಸತ್ತು ಹೋಗಿದ್ದಿದ್ರೆ ಅಮ್ಮ ಶಕುಂತಲ, ಸಮಾಧಾನ ಮಾಡ್ಕೊ. ನನ್ನ ಮಗನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಯಾಕೆ ಹಾಗಂತೀರಾ? ಇಷ್ಟಕ್ಕೂ ಈ ಶಾಪ ಮರಣಗಂಡಾಂತರ ಎಲ್ಲ ಇದನ್ನೆಲ್ಲ ನಾವು ಯೋಚನೆ ಮಾಡ್ಕೊಂಡಿರೋದು, ನಮ್ಮಿಂದ ಆಗುವಂಥದ್ದಲ್ಲ ಅತ್ತೆ. ಇವೆಲ್ಲ ವಿಧಿಯಾಟಕ್ಕೆ ಸಂಬಂಧಪಟ್ಟ ವಿಷಯ. ಇಷ್ಟಕ್ಕೂ ಏನೇ ನಡೆದ್ರೂ ಎಲ್ಲ ಹಣೆ ಬರೋದ್ ಪ್ರಕಾರನೇ ನಡೆಯುತ್ತೆ ಅಂತ ನಾವು ನಂಬ್ತೀವಿ ಅಲ್ವಾ? ನೋಡಿ ಅತ್ತೆ, ನನ್ನ ತಂಗಿ ಭೈರವಿ ಒಳ್ಳೆ ಜಾತಕದಲ್ಲಿ ಹುಟ್ಟಿದವಳು. ಅವಳಿರೋವಾಗ ಅರ್ಜುನ್ಗೆ ಏನೂ ಆಗಲ್ಲ. ನನ್ನ ಮಾತನ್ನು ನಂಬಿ ಅತ್ತೆ. ನಮ್ಮ ಹಣೆ ಬರಗಳನ್ನ ಬದಲಾಯಿಸೋದು, ಒಳ್ಳೇದನ್ನ ಮಾಡೋಕ್ಕಾಗೋದು ನಾವು ಪೂಜೆ ಮಾಡೋ ಈ ದೇವರು ದೇವತೆಗಳು ಮಾತ್ರ.